ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತಿಲ್ವಾ? ಸೊ ನಾನು ಹೇಳ್ತೀನಿ ಬನ್ನಿ. ವೆಲ್ಕಮ್ ಟು ದ ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನನ್ನ ಇನ್ಸ್ಟಾಗ್ರಾಮಲ್ಲಿ 200K ಫಾಲೋವರ್ಸ್ ಆಗಿದ್ದಾರೆ. 200K ಫಾಲೋವರ್ಸ್ಗೆ ಏನಾದ್ರು ಒಂದು ಸ್ಪೆಷಲ್ ಆಗಿ ಮಾಡೋಣ ಅಂತ ಇವತ್ತು ನಾನು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಏನು ಅಂತ ಅಂದರೆ 100K ಕಾನ್ಸೆಪ್ಟ್ ಆದಾಗ ನಾನು ಅನಾಥಾಶ್ರಮದಿಂದ ಒಂದು 100 ಜನ ಮಕ್ಳನ್ನ ಕರ್ಕೊಂಡು ಮೈಸೂರು ಟ್ರಿಪ್ ಕರ್ಕೊಂಡೋಗಿದ್ದೆ. ಮೈಸೂರು, ಹೊಗೆನೆಕಲ್ ಫಾಲ್ಸು ಎಲ್ಲ ಕರ್ಕೊಂಡೋಗಿ ಮಕ್ಕಳಿಗೆ ಬಿಡ್ದಿಲ್ಲ ತಟ್ಟೆ ಇಡ್ಲಿ ತಿನ್ನಿಸಿದ್ದೆ. ಹಾಗೆ ಮಧ್ಯಾಹ್ನ ಬಂದು ಹೋಟೆಲಲ್ಲಿ ಊಟ ಮಾಡಿಸಿದ್ದೆ. ನೈಟ್ ಕೂಡ ಹೋಟೆಲಲ್ಲಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಸ್ಪೈಸಿ ಐಟಮ್, ಗೋಬಿ ಮಂಚೂರಿ ಅದೆಲ್ಲ ಕೊಟ್ಟಿದ್ದೆ. ಸೊ ಈ ಸಲ ಬಂದು ಏನಾರು ಒಂದು ಸ್ಪೆಷಲ್ ಆಗಿ ಮಾಡೋಣ ಅಂತ ಅನ್ಕೊತಿದ್ದೆ. ಏನು ಮಾಡಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿದಾಗ, ಸೊ ನಾನು ಇವತ್ತು ಬಂದು ಈ ದೇವಸ್ಥಾನದ ಹತ್ರ ಬಂದು ಈ ಒಂದು ಕೂತಿರ್ತಾರಲ್ಲ ಜನಗಳು, ಆ ಜನಗಳಿಗೆ ನಾನು ಊಟ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ಬಂದು ಎಲ್ಲ ಒಂದು ತರಕಾರಿ ಎಲ್ಲ ಹಾಕಿ ತರಕಾರಿ ಬಾತ್ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ಕೆಲಸ ನಿಮಗೂ ಇಷ್ಟ ಆದರೆ ಒಂದು ಕಮೆಂಟಲ್ಲಿ ತಿಳಿಸಿ. ಸೊ ಇವತ್ತು ನಾನು ಏನೇನು ಮಾಡ್ತಾಯಿದ್ದೀನಿ ಏನು ಅಂತ ಕೂಡ ನೀವು ಕೂಡ ನೋಡ್ಬೋದು ಲೈವಲ್ಲೇ. ಸೊ ನಾನು ಇಲ್ಲಿ ಒಂದು ತಪ್ಪಲೆ ಇಟ್ಟಿದ್ದೀನಿ. ತಪ್ಪಲೆಲ್ಲ ಆಗಲೇ ತಪ್ಪಲೆ ಕಾಯ್ದಿದೆ. ಸೊ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದೊಳ್ಳೆ ತರಕಾರಿ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇವನು ನನ್ನ ತಮ್ಮ ಮಂಜು. ಸೊ ಮಂಜು ಬಂದು ಈರುಳ್ಳಿ ಎಲ್ಲ ಹಚ್ಕೊಡ್ತಾ ಇದ್ದಾನೆ. ಹಾಗೆ ಬಂದು ನಮ್ಮ ಅಕ್ಕ ಬಂದು ಅಕ್ಕನೂ ತರಕಾರಿ ಎಲ್ಲ ಹಚ್ಚಿ ತರಕಾರಿ ಎಲ್ಲ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಸೊ ನೋಡಿ, ಈರುಳ್ಳಿ ಎಲ್ಲ ಏನು ಸಕ್ಕದಾಗಿ ಹಚ್ಚಿದ್ದಾನೆ. ಸೊ ತುಂಬ ಇಷ್ಟ ಆಯಿತು ನನಗೆ. ನೋಡಿ ಹೇಗಿದೆ ನೋಡಿ, ಸಕ್ಕದಾಗಿ ಹಚ್ಚಿದ್ದಾನೆ. ಯಾಕೆಂತಂದರೆ ಇವನು ತರಕಾರಿ ಮತ್ತು ಟೊಮೊಟೊ ಎಲ್ಲ ಕಟ್ ಮಾಡೋದ್ರೆ ಫಸ್ಟು ತುಂಬ ಚೆನ್ನಾಗಿ ಕಟ್ ಮಾಡಿಕೊಡ್ತಾನೆ. ನಮ್ಮಲ್ಲಿ ಇನ್ನೊಂದು ಏನು ಅಂತಂದರೆ, ನಾನು ಏನೇ ಒಂದು ಕೆಲಸ ಮಾಡಿದ್ರು ನನಗೆ ಅಕ್ಕ, ನನ್ನ ತಮ್ಮ, ಯಜಮಾನ್ರು, ನಮ್ಮಮ್ಮ, ನನ್ನ ಮಗ, ನನ್ನ ಮಗಳು ಎಲ್ಲರೂ ನಂಗೆ ಸಾಥ್ ಕೊಡ್ತಾರೆ. ಅದೇ ಖುಷಿ. ಆ ಥರ ಸಾಥ್ ಕೊಟ್ರಲ್ವ ಏನಾದ್ರು ಒಂದು ಕೆಲಸ ಮಾಡೋದಕ್ಕಾಗೋದು, ಏನಾದ್ರು ಒಂದು ಸಾಧನೆ ಮಾಡೋದಕ್ಕಾಗೋದು. ಸೊ ಇವತ್ತು ನಾನು ಈ ಥರ ಒಂದು ಊಟದ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಅಂದಿದ ತಕ್ಷಣ ನಮ್ಮನೇಲಿ ಎಲ್ಲರೂ ರೆಡಿಯಾಗಿ ಬಂದಿದ್ದಾರೆ ನನಗೆ ಹೆಲ್ಪ್ ಮಾಡೋದಕ್ಕೆ. ಬನ್ನಿ ಹಾಗೆ. ಸೊ ಏನೇನು ಮಾಡೋಣ ಅಂತ ನೋಡೋಣ. ನಂಗೆ ತುಪ್ಪ ಕೊಡಿ. ಹಾಗೆ ನೋಡಿ, ಪುಷ್ಪ ಈಜಿಗೋ ಅವರ ತುಪ್ಪ ಕೂಡ ಹಾಕ್ತಾ ಇದ್ದೀನಿ ನಾನು ಬಾತ್ಗೆ ಇವತ್ತು. ಸೊ ನೋಡಿ, ನಮ್ಮನೇಲಿ ಏನಾದ್ರು ಒಂದು ಕೆಲಸ ಅಂದರೆ ಈ ಥರ ನನಗೆಲ್ಲ ಸಾಥ್ ಕೊಡ್ತಾರೆ. ಸೊ ಅದೇ ಒಂದು ಖುಷಿ ಅನ್ಸೋದು. ಮತ್ತು ನಾನು ಮಾಡ್ತಾ ಇರೋ ಜಾಗ ಯಾವುದು ಅಂತ ಗೊತ್ತಿಲ್ಲಲ್ಲ ನಿಮಗೆ. ಪುಷ್ಪ ಈಜಿಗೋ ಕಂಪ್ನಿ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕದಾಗಿ. ಆ ಒಂದು ಫ್ಯಾಕ್ಟ್ರಿಲೇ ನಾನು ಈಗ ಈ ಒಂದು ಪಲಾವ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಈ ಥರ ಒಂದು ಬಾಕ್ಸ್ ತೊಗೊಂಬಂದಿದ್ದೀನಿ. ಈ ಬಾಕ್ಸು ನನಗೆ ಬಂದು 6 ರೂಪಾಯಿ ಒಂದು ಬಿದ್ದಿದೆ. ಇದು 6 ರೂಪಾಯಿ ಒಂದು ಬಾಕ್ಸು ಮತ್ತು ಮುಚ್ಚುಳ. ಯಾಕೆಂದರೆ ಯಾರಿಗೇ ಒಬ್ರಿಗೆ ನಾನು ಫುಡ್ ಕೊಟ್ಟರು ಅದು ನೀಟಾಗಿರಬೇಕು. ಅವ್ರು ಇವಾಗಲೇ ತಿಂತಾರ, ಆಮೇಲೆ ತಿಂತಾರ, ಸ್ವಲ್ಪ ತಿಟ್ಕೊಂಡು ತಿನ್ನೋದಕ್ಕೆ ನೀಟಾಗಿರಬೇಕು ಅಂತ ಪೇಪರು ಮತ್ತು ಕವರಲ್ಲಿ ಹಾಕಿ ಪ್ಯಾಕಿಂಗ್ ಮಾಡಿದ್ರೆ ಅದೆಲ್ಲ ಮೆತ್ತಗಾಗ್ಬಿಡುತ್ತೆ. ತುಂಬ ಬಿಸಿ ಆಗಿದೆ. ಹಾಗಾಗಿ ಒಂದು ಹೈಜಿನಿಕ್ ಆಗಿರಬೇಕು ಅಂದ್ಕೊಂಡೆ ನಾವು ಮಾಡಿ. ಸೊ ಈ ಥರ ಒಂದು ಬಾಕ್ಸ್ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ಯಜಮಾನ್ರು ನೋಡಿ, ಇದನ್ನು ಫಸ್ಟು ಮಾಡಿದ್ದನ್ನ ದೇವ್ರಿಗೆ ಇಡಬೇಕು ಅಂದ್ಕೊಂಡು ದೇವ್ರಿಗೆ ಇಡ್ತಾ ಇದ್ದಾರೆ. ರುಚಿಯಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೊಂದು ಕಾನ್ಸೆಪ್ಟು. ಸೊ ಅನ್ನಪೂರ್ಣೇಶ್ವರಿಯೇ ನಮಃ. ಯಾರೇ ಒಬ್ರಿಗೆ ನಾವು ಊಟ ಬಡಿಸಿದ್ರು ಅಶ್ವು ಹಿಂಗ್ಬೇಕಂತವ್ರಿಗೆ, ಇಲ್ಲ ಇನ್ನೂ ಅಶ್ವಾಗ್ತಾ ಇದೆ ಅನ್ನಬಾರ್ದಂತೆ. ಹಾಗಾಗಿ ಸೊ ಆ ಒಂದು ಅನ್ನಪೂರ್ಣೇಶ್ವರಿ ತಾಯಿ ಹೆಸರು ಹೇಳಿ ನನಗೆ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ನಾನಿವತ್ತು ಅನ್ನದಾನ ಮಾಡ್ತಾಯಿದ್ದೀನಿ. ಅದು ನನ್ನ ಒಂದು ಕುಟುಂಬದವರ ಆಶೀರ್ವಾದ, ಪ್ರೀತಿಯಿಂದ. ಸೊ ನೋಡಿ, ಈ ಥರ ಬಾಕ್ಸ್ಗಳೆಲ್ಲ ರೆಡಿಯಾಗಿದೆ. ಸೊ ಇದನ್ನೆಲ್ಲ ನಾನು ಪ್ಯಾಕಿಂಗ್ ಮಾಡಿಕೊಂಡು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ನೋಡೋಣ ಇವತ್ತು ನನ್ನ ಕಾನ್ಸೆಪ್ಟು. ಯಾಕೆಂದರೆ ಈ ಥರ ಒಂದು 100 ಬಾಕ್ಸ್ ಮಾಡಿದ್ದೀನಿ ನಾನು. ಒಂದು 100 ಬಾಕ್ಸ್ನ ನಾನು ತೊಗೊಂಡೋಗಿ ಇವತ್ತು ಒಂದು 4-5 ದೇವಸ್ಥಾನದ ಹತ್ರ. ಸೊ ಒಂದೇ ದೇವಸ್ಥಾನದ ಹತ್ರ ಎಲ್ಲ ಜನಗಳು ಸಿಕ್ಕರು ಒಂದೇ ದೇವಸ್ಥಾನದ ಹತ್ರ ಕೊಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಎಲ್ಲೆಲ್ಲಿ ಕೊಡಬೇಕು ಅಂತ ನಾನು ನೋಡ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಆಗಿದೆ. ನನಗಂತೂ ಇಲ್ಲಿ ಒಂದು ಊಟ ಕೊಡ್ತಾರೆ, ತುಂಬಾ ಖುಷಿ ಆಯಿತು. ಸೊ ಅವ್ರು ಊಟ ಕೊಟ್ಟಾಗ ಇಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿದ್ರು. ನಿಜವಾಗ್ಲೂ ಅಕ್ಕ ಊಟ ತೊಗೊಂಬಂದು ಕೊಟ್ಟೆ ಅಕ್ಕ, ಹೊಟ್ಟೆ ಹಶ್ವಾಗ್ತಿತ್ತು, ನಿನ್ನ ಕಾಸು ಕೊಟ್ಟರು ಬೇಡ ಅಕ್ಕ, ನನಗೆ ಊಟ ಕೊಟ್ಟಿದ್ದು ತುಂಬ ಇಷ್ಟ ಆಯಿತು ಅಂದ್ರಲ್ಲ. ನಿಜವಾಗ್ಲೂ ಆ ಮಾತು ಕೇಳಿ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ನೋಡಿ, ಈ ಒಂದು ಜೋಪ್ಟಿಗೆ ಹೋಗಿದ್ದೆ. ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಬಂದರು. ಚಿಕ್ಕ ಮಕ್ಕಳೆಲ್ಲ ಅಕ್ಕ ನನಗೆ ಅಂತ ಇಸ್ಕೊಂಡ್ರು. ನಿಜವಾಗ್ಲೂ ಆ ಮಕ್ಕಳನ್ನ ನೋಡಬೇಕು ಎಲ್ಲೋ ಒಂದು ಕಡೆ
ಏನಪ್ಪ ಈ ಪಾಪ ಇಷ್ಟು ಚಿಕ್ಕ ವಯಸ್ಸು ಮಕ್ಕಳು ಪಾಪ ಎಷ್ಟು ಕಷ್ಟ ಇರುತ್ತಲ್ವ ಪಾಪ. ನೋಡಿ ಅವರು ತಂದೆ ತಾಯಿಗೆ ಇರೋದಕ್ಕೆ ಜಾಗ ಇಲ್ಲದೆ ಒಂದು ಗುಡಿಸ್ಲಲ್ಲಿದ್ದಾರೆ. ಆ ಮಕ್ಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಸಾಕಬೇಕು, ಸಲಹಬೇಕು. ತುಂಬ ಕಷ್ಟ ಇದೆ ಜೀವನ. ಸೊ ನಾನು ಇಂಥ ಅವ್ರಿಗೆ ಮಕ್ಕಳಿಗೆ ಇವ್ರಿಗೆಲ್ಲ ನಾನು ಇವತ್ತು ಅನ್ನಪೂರ್ಣೇಶ್ವರಿ ಸೇರಿಕೊಂಡು ಅನ್ನ ಸಂತರ್ಪಣೆ ಮಾಡಿದೆ ಅನ್ನೋದೊಂದು ಖುಷಿ ಇದೆ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಒಂದು ಕಮೆಂಟ್ಸಲ್ಲೇ ನನಗೆ ನಿಮ್ಮ ಒಂದು ಮೆಚ್ಚುಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು 4 ಜನಕ್ಕೆ ಶೇರ್ ಮಾಡಿ. ನಿಮ್ಮ ಮನೆ ಮಗಳು ಪುಷ್ಪ ಮೇಲೆ ಸದಾ ಹೀಗೆ ಪ್ರೀತಿ ವಿಶ್ವಾಸ ಇರಲಿ ಅಂತ ಕೇಳ್ಕೊತೀನಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ.